ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲೇ ಚಂದ್ರಶೇಖರ್ ಸಂಕೋಲ್ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಕಾರ್ನಲ್ಲಿ ಸುಟ್ಟ ಸ್ಥಿತಿಯಲ್ಲಿರುವಂತಹ ಚಂದ್ರಶೇಖರ್ ಮೃತದೇಹ, 95% ಸುಟ್ಟಿರುವಂತಹ ಚಂದ್ರಶೇಖರ್ ಮೃತದೇಹ ಪೋಸ್ಟ್ ಮಾರ್ಟಂ ಬಳಿಕ ಡಿಎನ್ಎ ಪರೀಕ್ಷೆ ಸಾಧ್ಯತೆ ಇದೆ. ಸೋಕೋಟಿ ಬೆರಳಚ್ಚು ತಜ್ಞರಿಂದ ಮಹಜರು ನಡೀತಾ ಇದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಆತ್ಮಹತ್ಯೆಗೆ ಯತ್ನಿಸಿದ್ದ ಚಂದ್ರಶೇಖರ್ ಮಕ್ಕಳಿಗೆ ಈಗ ಒಂದ್ ಕಡೆ ಚಿಕಿತ್ಸೆ ಮುಂದುವರೆದಿದೆ. ಕಾರ್ನಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು. ಮಕ್ಕಳ ಜೊತೆ ಈಗ ಇಬ್ಬರು ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ಕೊಡಿಸಲಾಗ್ತಾ ಇದೆ. ಈಗ ಚಂದ್ರಶೇಖರ್ ಮೃತದೇಹವನ್ನ ಸ್ಪಾಟ್ನಲ್ಲೇ ಪೋಸ್ಟ್ ಮಾರ್ಟಂ ಮಾಡಲಾಗ್ತಾ ಇದೆ. ಅದಾದ ಬಳಿಕ ಡಿಎನ್ಎ ಟೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಬಿಜೆಪಿಯ ಮುಖಂಡ ತೋಟದ ಮಧ್ಯ ಭಾಗದಲ್ಲಿ ಆತ ಕಾರ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಇಬ್ಬರು ಮಕ್ಕಳು ಕೂಡ ಮಕ್ಕಳ ಜೊತೆ ಆತ್ಮಹತ್ಯೆಗೆ ಯತ್ನ ಮಾಡಿದ್ದ. ಈಗ ಇಬ್ಬರು ಮಕ್ಕಳಿಗೆ ಚಿಕಿತ್ಸೆನ ಕೊಡಿಸಲಾಗ್ತಾ ಇದೆ. ಈತ ಬಿಜೆಪಿಯ ಮುಖಂಡ. ಚಂದ್ರಶೇಖರ್ ಪುತ್ರಿ ಪವಿತ್ರ ಮತ್ತು ಪುತ್ರ ನರೇಶ್ಗೆ ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಬಂದು ಅಟೆಂಡ್ ಮಾಡಿದ್ದಾರೆ. ಆಮೇಲೆ ನಾವೆಲ್ಲ ಕೂಡ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಇವರು ಚಂದ್ರಶೇಖರ್ ಅಂತ ಹೇಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಎಕ್ಸ್ ಕಾರ್ಪೊರೇಟರ್ ಕೂಡ ಇದ್ದಾರೆ. ಅವರು ಇದುವರೆಗೆ ನಮಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಇನ್ನು ನಮಗೆ ಕಂಪ್ಲೇಂಟ್ ಕೊಡಬೇಕಾಗಿದೆ. ಅವರು ಬಂದು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ವೆರಿಫೈ ಮಾಡಿದ್ಮೇಲೆ ಗೊತ್ತಾಗ್ತದೆ. ಇನ್ನು ಅಲ್ಲಿ ಕೂಡ ವಿದ್ಯಾನಗರದಲ್ಲಿ ವಿಚಾರಣೆ ಮಾಡಿದಾಗ ಅವ್ರ ಮಕ್ಕಳು ರಾತ್ರಿ ಇವರಿಗೆ ಫೋನ್ ಮಾಡಿದ್ರಂತೆ, ನಿಮ್ಮ ಹತ್ರ ಮಾತಾಡಬೇಕು, ಅರ್ಜೆಂಟು ಬನ್ನಿ ಅಂತ ಹೇಳಿ. ಇವರು ಬರ್ತೀನಿ ಇರಿ ಅಂತ ಹೇಳಿದಾಗ ನಮ್ಮ ತಂದೆ ಯಾವಾಗ್ಲೂ ಹಿಂಗೆ ಮಾಡ್ತಾರೆ, ಬಂದಿಲ್ಲ ಅಂತ ಹೇಳಿ ಮನನೊಂದು ಅವರಿಬ್ರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಅವ್ರ ಮನೆಯಲ್ಲಿದ್ದವರೆಲ್ಲ SSMಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಅವರಿಬ್ರು ಈಗ ಅಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಸಂಬಂಧಿಕರು ಬಂದು ದೂರನ್ನ ಕೊಡಬೇಕು. ಕೊಟ್ಟಾದ ನಂತರ ನಾವು ಅದನ್ನ ದೂರನ್ನ ದಾಖಲು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ನಾವು ವಿಶೇಷ FSL ತಂಡ, ನಮ್ಮ ರೀಜನಲ್ FSL ಏನಿದೆ ಅಲ್ಲಿಂದ ಕೂಡ ಕರೆಸ್ತಾ ಇದೀವಿ. ಸ್ಥಳ ಪರಿಶೀಲನೆಗೆ ಸೋಕೋ ಆಫೀಸರ್ಸ್ ಕೂಡ ಬಂದಿದ್ದಾರೆ. ಪ್ರಕರಣವನ್ನ ತೆಗೆದುಕೊಂಡು ಯಾವ ಕಾರಣದಿಂದ ಹೀಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ತನಿಖೆಯನ್ನ ಮಾಡ್ತೇವೆ. ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಬಂದು ಅಟೆಂಡ್ ಮಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈತ ಬಿಜೆಪಿ ಮುಖಂಡ ಅನ್ನೋದು ಗೊತ್ತಾಗಿದೆ. ಯಾವ ಕಾರಣಕ್ಕಾಗಿ ಈತ ಆತ್ಮಹತ್ಯೆನ ಮಾಡಿಕೊಂಡ, ಏನ್ ಕತೆ ಇದು ಅಂತ? ಪ್ರವೀಣ್, ಪ್ರಮುಖವಾಗಿ ದಾವಣಗೆರೆಯಲ್ಲಿ ಇವತ್ತು ನಡೆದಂತ ಈ ಆತ್ಮಹತ್ಯೆ ಘಟನೆ ನಿಜಕ್ಕೊಂದು ದುರಂತ ಅಂತಾನೆ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಬಿಜೆಪಿ ನಾಯಕ ಮತ್ತು ಅವರು ಮಾಜಿ ಕಾರ್ಪೊರೇಟರ್ ಸಹ ಆಗಿದ್ರು. ದಾವಣಗೆರೆಯ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಸಹ ಆಗಿದ್ರು. ಸಾಕಷ್ಟು ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ, ಪ್ರತಿಯೊಂದು ಕೆಲಸದಲ್ಲೂ ಸಹ ಸಾಕಷ್ಟು ಮುಂಚೂಣಿಯಲ್ಲಿ ಇರುವಂತಹ ವ್ಯಕ್ತಿ ಅವರಾಗಿದ್ರು. ಮತ್ತೆ ಹಿಂದೂ ಪರ ಸಂಘಟನೆ ಇರ್ಬೋದು, ಹಿಂದೂ ಪರ ಕೆಲಸಗಳಿಗೂ ಸಹ ಸಾಕಷ್ಟು ಮುಂಚೂಣಿಯಲ್ಲಿ ಇರತಕ್ಕಂತಹ ಚಂದ್ರಶೇಖರ್ ಇವತ್ತು ನಿಜಕ್ಕೂ ತಮ್ಮದೇ ಕಾರಿನಲ್ಲಿ, ಅಂದ್ರೆ ಆಲ್ಟೋ 800 ಕಾರ್, ಸುಮಾರು 30 ವರ್ಷಗಳಿಂದ ಅವ್ರ ಬಳಿ ಆ ಕಾರ್ ಇತ್ತು. ಅದೇ ಕಾರಿನಲ್ಲಿ ಇವತ್ತು ತಾವು ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡು ಒಂದು ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಈ ಆತ್ಮಹತ್ಯೆಗೆ ಕಾರಣ ಏನಂತ ಪೊಲೀಸ್ ಬಲ್ಲ ಮಾಹಿತಿಗಳ ಮೂಲಕ ಅಂದ್ರೆ ಈಗಾಗಲೇ ಸ್ವತಃ SP ಉಮಾಪ್ರಶಾಂತ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕೊಟ್ಟಂತಹ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಮನೆಯಲ್ಲಿ ಒಂದು ಗಲಾಟೆ ಹಿನ್ನೆಲೆ ಕೂಡ ಈ ಆತ್ಮಹತ್ಯೆ ಆಗಿದೆ ಅಂತಾನೆ ಈಗಾಗಲೇ ಒಂದು ಮಾಹಿತಿ ಸಿಗುತ್ತೆ. ಪ್ರಮುಖವಾಗಿ ನಿನ್ನೆ ಚಂದ್ರಶೇಖರ್ ಅವರು ಹೊರಗಡೆ ಇದ್ದಾಗ ಆ ಮನೆಯಲ್ಲಿರುವಂತಹ ಅವರ ಮಕ್ಕಳು, ಅಂದ್ರೆ ಚಂದ್ರಶೇಖರ್ ಅವರ ಮಗಳಾಗಿರುವಂತಹ ಪವಿತ್ರ ಮತ್ತು ಮಗ ನರೇಶ್ ತಂದೆಗೆ ಫೋನ್ ಮಾಡ್ತಾರೆ, ನಿಮ್ ಜೊತೆ ನಾವು ಮಾತನಾಡಬೇಕು, ಏನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಆದಷ್ಟು ಬೇಗ ಮನೆಗೆ ಬನ್ನಿ ಅಂತೇಳಿ ಏನೊಂದು ಫೋನ್ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಪ್ರತಿದಿನ ಅವರು ಮನೆಗೆ ಲೇಟ್ ಆಗಿ ಹೋಗ್ತಾರೆ, ಮನೆ ಕಡೆ ಸಾಕಷ್ಟು ಗಮನ ಹರಿಸ್ತಿಲ್ಲ ಅನ್ನುವಂತ ಕೆಲವೊಂದಷ್ಟು ಆರೋಪಗಳು ಸಹ ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ ಜೊತೆಗೆ ಮಾತನಾಡಬೇಕು, ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಚರ್ಚೆ ಮಾಡಬೇಕು, ಬೇಗ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಎಂದಿನಂತೆ ಅವರು ಮನೆಗೆ ಬೇಗ ಹೋಗಲ್ಲ. ಇದರಿಂದ ಬೇಸರಗೊಂಡಂತ ಮಕ್ಕಳು ತಂದೆ ಮೇಲೆ ಸಹಜವಾಗಿ ಕೋಪಗೊಳ್ತಾರೆ. ಇದಾದ ನಂತರ ತಮ್ಮ ತಾಯಿಗೆ ಹೇಳ್ತಾರೆ, ಅಂದ್ರೆ ತಂದೆ ಯಾಕೋ ನಮ್ಮನ್ನ ಸಾಕಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ, ನಾವು ಬದುಕೋದ್ ಬೇಡ, ನಾವು 3 ಜನ ಸೇರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ತಾಯಿ ಜೊತೆ ಮಾತಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಅವರ ತಾಯಿ, ಅಂದ್ರೆ ಈ ಪವಿತ್ರ ಮತ್ತು ನರೇಶ್ ಅವರ ತಾಯಿ ಅಂತಂದ್ರೆ ಚಂದ್ರಶೇಖರ್ ಅವರ ಪತ್ನಿ, ತಮ್ಮ ಮಕ್ಕಳಿಗೆ ಬೈದು ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಮಕ್ಕಳು ಮೇಲ್ಗಡೆ ಇರ್ತಾರೆ, ಮನೆಯ ಕೆಳಗಡೆ ಬಂದಾಗ ಕೆಳಗಿಂದ ಬಂದು ಮೇಲ್ಗಡೆ ಹೋಗುವಷ್ಟರಲ್ಲಿ ಮಕ್ಕಳು ಸಹ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸುತ್ತಾರೆ. ತಕ್ಷಣ ತಾಯಿ ಅವರನ್ನ ರಕ್ಷಣೆ ಮಾಡುವ
ಓಕೆ, ಥ್ಯಾಂಕ್ ಯು ವಿಠಲ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲೇ ಚಂದ್ರಶೇಖರ್ ಸಂಕೋಲ್ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಕಾರ್ನಲ್ಲಿ ಸುಟ್ಟ ಸ್ಥಿತಿಯಲ್ಲಿರುವಂತಹ ಚಂದ್ರಶೇಖರ್ ಮೃತದೇಹ, 95% ಸುಟ್ಟಿರುವಂತಹ ಚಂದ್ರಶೇಖರ್ ಮೃತದೇಹ ಪೋಸ್ಟ್ ಮಾರ್ಟಂ ಬಳಿಕ ಡಿಎನ್ಎ ಪರೀಕ್ಷೆ ಸಾಧ್ಯತೆ ಇದೆ. ಸೋಕೋಟಿ ಬೆರಳಚ್ಚು ತಜ್ಞರಿಂದ ಮಹಜರು ನಡೀತಾ ಇದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಆತ್ಮಹತ್ಯೆಗೆ ಯತ್ನಿಸಿದ್ದ ಚಂದ್ರಶೇಖರ್ ಮಕ್ಕಳಿಗೆ ಈಗ ಒಂದ್ ಕಡೆ ಚಿಕಿತ್ಸೆ ಮುಂದುವರೆದಿದೆ. ಕಾರ್ನಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಮಕ್ಕಳ ಜೊತೆ. ಈಗ ಇಬ್ಬರು ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ಕೊಡಿಸಲಾಗ್ತಾ ಇದೆ. ಈಗ ಚಂದ್ರಶೇಖರ್ ಮೃತದೇಹವನ್ನ ಸ್ಪಾಟ್ನಲ್ಲೇ ಪೋಸ್ಟ್ ಮಾರ್ಟಂ ಮಾಡಲಾಗ್ತಾ ಇದೆ. ಅದಾದ ಬಳಿಕ ಡಿಎನ್ಎ ಟೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಬಿಜೆಪಿಯ ಮುಖಂಡ ತೋಟದ ಮಧ್ಯ ಭಾಗದಲ್ಲಿ ಆತ ಕಾರ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಇಬ್ಬರು ಮಕ್ಕಳು ಕೂಡ ಮಕ್ಕಳ ಜೊತೆ ಆತ್ಮಹತ್ಯೆಗೆ ಯತ್ನ ಮಾಡಿದ್ದ. ಈಗ ಇಬ್ಬರು ಮಕ್ಕಳಿಗೆ ಚಿಕಿತ್ಸೆನ ಕೊಡಿಸಲಾಗ್ತಾ ಇದೆ. ಈತ ಬಿಜೆಪಿಯ ಮುಖಂಡ. ಚಂದ್ರಶೇಖರ್ ಪುತ್ರಿ ಪವಿತ್ರ ಮತ್ತು ಪುತ್ರ ನರೇಶ್ಗೆ ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಬಂದು ಅಟೆಂಡ್ ಮಾಡಿದ್ದಾರೆ. ಆಮೇಲೆ ನಾವೆಲ್ಲ ಕೂಡ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಇವರು ಚಂದ್ರಶೇಖರ್ ಅಂತ ಹೇಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಎಕ್ಸ್ ಕಾರ್ಪೊರೇಟರ್ ಕೂಡ ಇದ್ದಾರೆ. ಅವರು ಇದುವರೆಗೆ ನಮಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಇನ್ನೂ ನಮಗೆ ಕಂಪ್ಲೇಂಟ್ ಕೊಡಬೇಕಾಗಿದೆ. ಅವರು ಬಂದು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ವೆರಿಫೈ ಮಾಡಿದ್ಮೇಲೆ ಗೊತ್ತಾಗ್ತದೆ. ಇನ್ನು ಅಲ್ಲಿ ಕೂಡ ವಿದ್ಯಾನಗರದಲ್ಲಿ ವಿಚಾರಣೆ ಮಾಡಿದಾಗ ಅವ್ರ ಮಕ್ಕಳು ರಾತ್ರಿ ಇವರಿಗೆ ಫೋನ್ ಮಾಡಿದ್ರಂತೆ, ನಿಮ್ಮ ಹತ್ರ ಮಾತಾಡಬೇಕು, ಅರ್ಜೆಂಟು ಬನ್ನಿ ಅಂತ ಹೇಳಿ. ಇವರು ಬರ್ತೀನಿ ಇರಿ ಅಂತ ಹೇಳಿದಾಗ ನಮ್ಮ ತಂದೆ ಯಾವಾಗ್ಲೂ ಹಿಂಗೆ ಮಾಡ್ತಾರೆ, ಬಂದಿಲ್ಲ ಅಂತ ಹೇಳಿ ಮನನೊಂದು ಅವರಿಬ್ರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಅವ್ರ ಮನೆಯಲ್ಲಿದ್ದವರೆಲ್ಲ SSMಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಅವರಿಬ್ರು ಈಗ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಸಂಬಂಧಿಕರು ಬಂದು ದೂರನ್ನ ಕೊಡಬೇಕು. ಕೊಟ್ಟಾದ ನಂತರ ನಾವು ಅದನ್ನ ದೂರನ್ನ ದಾಖಲು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ನಾವು ವಿಶೇಷ FSL ತಂಡ, ನಮ್ಮ ರೀಜನಲ್ FSL ಏನಿದೆ ಅಲ್ಲಿಂದ ಕೂಡ ಕರೆಸ್ತಾ ಇದೀವಿ. ಸ್ಥಳ ಪರಿಶೀಲನೆಗೆ ಸೋಕೋ ಆಫೀಸರ್ಸ್ ಕೂಡ ಬಂದಿದ್ದಾರೆ. ಪ್ರಕರಣವನ್ನ ತೆಗೆದುಕೊಂಡು ಯಾವ ಕಾರಣದಿಂದ ಹೀಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ತನಿಖೆಯನ್ನ ಮಾಡ್ತೇವೆ. ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಬಂದು ಅಟೆಂಡ್ ಮಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈತ ಬಿಜೆಪಿ ಮುಖಂಡ ಅನ್ನೋದು ಗೊತ್ತಾಗಿದೆ. ಯಾವ ಕಾರಣಕ್ಕಾಗಿ ಈತ ಆತ್ಮಹತ್ಯೆನ ಮಾಡಿಕೊಂಡ, ಏನ್ ಕತೆ ಇದು ಅಂತ? ಪ್ರಮುಖವಾಗಿ ದಾವಣಗೆರೆಯಲ್ಲಿ ಇವತ್ತು ನಡೆದಂತ ಈ ಆತ್ಮಹತ್ಯೆ ಘಟನೆ ನಿಜಕ್ಕೊಂದು ದುರಂತ ಅಂತಾನೆ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಆ ಬಿಜೆಪಿ ನಾಯಕ ಮತ್ತು ಅವರು ಮಾಜಿ ಕಾರ್ಪೊರೇಟರ್ ಸಹ ಆಗಿದ್ರು, ದಾವಣಗೆರೆಯ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಸಹ ಆಗಿದ್ರು. ಸಾಕಷ್ಟು ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ, ಪ್ರತಿಯೊಂದು ಕೆಲಸದಲ್ಲೂ ಸಹ ಸಾಕಷ್ಟು ಮುಂಚೂಣಿಯಲ್ಲಿ ಇರುವಂತಹ ವ್ಯಕ್ತಿ ಅವರಾಗಿದ್ರು. ಮತ್ತೆ ಹಿಂದೂಪರ ಸಂಘಟನೆ ಇರ್ಬೋದು, ಹಿಂದೂಪರ ಕೆಲಸಗಳಿಗೂ ಸಹ ಸಾಕಷ್ಟು ಮುಂಚೂಣಿಯಲ್ಲಿ ಇರತಕ್ಕಂತಹ ಚಂದ್ರಶೇಖರ್ ಇವತ್ತು ನಿಜಕ್ಕೂ ತಮ್ಮದೇ ಕಾರಿನಲ್ಲಿ, ಅಂದ್ರೆ ಆಲ್ಟೋ 800 ಕಾರ್, ಸುಮಾರು 30 ವರ್ಷಗಳಿಂದ ಅವ್ರ ಬಳಿ ಆ ಕಾರ್ ಇತ್ತು. ಅದೇ ಕಾರಿನಲ್ಲಿ ಇವತ್ತು ತಾವು ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡು ಒಂದು ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಈ ಆತ್ಮಹತ್ಯೆಗೆ ಕಾರಣ ಏನಂತ ಆ ಪೊಲೀಸ್ ಬಲ್ಲ ಮಾಹಿತಿಗಳ ಮೂಲಕ ಅಂದ್ರೆ ಈಗಾಗಲೇ ಸ್ವತಃ SP ಉಮಾಪ್ರಶಾಂತ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕೊಟ್ಟಂತಹ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಮನೆಯಲ್ಲಿ ಒಂದು ಗಲಾಟೆ ಹಿನ್ನೆಲೆ ಕೂಡ ಈ ಆತ್ಮಹತ್ಯೆ ಆಗಿದೆ ಅಂತಾನೆ ಈಗಾಗಲೇ ಒಂದು ಮಾಹಿತಿ ಸಿಗುತ್ತೆ. ಪ್ರಮುಖವಾಗಿ ನಿನ್ನೆ ಚಂದ್ರಶೇಖರ್ ಅವರು ಹೊರಗಡೆ ಇದ್ದಾಗ ಆ ಮನೆಯಲ್ಲಿರುವಂತಹ ಅವರ ಮಕ್ಕಳು, ಅಂದ್ರೆ ಚಂದ್ರಶೇಖರ್ ಅವರ ಮಗಳಾಗಿರುವಂತಹ ಪವಿತ್ರ ಮತ್ತು ಮಗ ನರೇಶ್ ಆ ತಂದೆಗೆ ಫೋನ್ ಮಾಡ್ತಾರೆ, ನಿಮ್ ಜೊತೆ ನಾವು ಮಾತನಾಡಬೇಕು, ಏನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಆದಷ್ಟು ಬೇಗ ಮನೆಗೆ ಬನ್ನಿ ಅಂತೇಳಿ ಏನೊಂದು ಫೋನ್ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಪ್ರತಿದಿನ ಅವರು ಮನೆಗೆ ಲೇಟ್ ಆಗಿ ಹೋಗ್ತಾರೆ, ಮನೆ ಕಡೆ ಸಾಕಷ್ಟು ಗಮನ ಹರಿಸ್ತಿಲ್ಲ ಅನ್ನುವಂತ ಕೆಲವೊಂದಷ್ಟು ಆರೋಪಗಳು ಸಹ ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ ಜೊತೆಗೆ ಮಾತನಾಡಬೇಕು, ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಚರ್ಚೆ ಮಾಡಬೇಕು, ಬೇಗ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಎಂದಿನಂತೆ ಅವರು ಮನೆಗೆ ಬೇಗ ಹೋಗಲ್ಲ. ಇದರಿಂದ ಬೇಸರಗೊಂಡಂತ ಮಕ್ಕಳು ತಂದೆ ಮೇಲೆ ಸಹಜವಾಗಿ ಕೋಪಗೊಳ್ತಾರೆ. ಇದಾದ ನಂತರ ತಮ್ಮ ತಾಯಿಗೆ ಹೇಳ್ತಾರಂದ್ರೆ, ತಂದೆ ಯಾಕೋ ನಮ್ಮನ್ನ ಸಾಕಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ, ನಾವು ಬದುಕೋದ್ ಬೇಡ, ನಾವು 3 ಜನ ಸೇರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ತಾಯಿ ಜೊತೆ ಮಾತಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಅವರ ತಾಯಿ ಅಂದ್ರೆ ಈ ಪವಿತ್ರ ಮತ್ತು ನರೇಶ್ ಅವರ ತಾಯಿ ಅಂತಂದ್ರೆ ಚಂದ್ರಶೇಖರ್ ಅವರ ಪತ್ನಿ ತಮ್ಮ ಮಕ್ಕಳಿಗೆ ಬೈದು ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಮಕ್ಕಳು ಮೇಲ್ಗಡೆ ಇರ್ತಾರೆ, ಮನೆ ಕೆಳಗಡೆ ಬಂದಾಗ ಕೆಳಗಿಂದ ಬಂದು ಮೇಲ್ಗಡೆ ಹೋಗುವಷ್ಟರಲ್ಲಿ ಮಕ್ಕಳು ಸಹ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸುತ್ತಾರೆ.
ತಕ್ಷಣ ಆ ತಾಯಿ ಅವರನ್ನ ರಕ್ಷಣೆ ಮಾಡುವ ಓಕೆ ಥ್ಯಾಂಕ್ ಯು ವಿಠಲ್.